ಬೆಳಗಾವಿಯಲ್ಲಿ ಸಾವಿರಾರು ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಿತ್ಯ ರಾಜ ಕ್ಯಾಪಿಟಲ್ಸ್ ಪ್ರೈವೇಟ್ ಲಿಮಿಟೆಡ್ ಮೇಲಿನ ದಾಳಿ ಈಗ ಅಂತ್ಯವಾಗಿದೆ. ಸತತ 10 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿ ಅಧಿಕಾರಿಗಳು ಅಲ್ಲಿಂದ ಹೊರಟಿದ್ದಾರೆ. ನಾಳೆ ಮತ್ತೆ ಬೆಳಗ್ಗೆ 10 ಗಂಟೆಗೆ ಪರಿಶೀಲನೆ ಮುಂದುವರಿಯಲಿದೆ. ಬೆಳಗಾವಿಯ ಭಾಗ್ಯನಗರದಲ್ಲಿರುವಂತಹ ಕಂಪನಿ ಮೇಲೆ ದಾಳಿ ನಡೆಸಲಾಗಿತ್ತು. ಎಸಿ ಶ್ರವಣಕುಮಾರ್ ನೇತೃತ್ವದಲ್ಲಿ ನಡೆಸಿದಂತಹ ದಾಳಿ ಇದು. ಮಹಾರಾಷ್ಟ್ರ ಮೂಲದ ಬಾಲರಾಜ್ ಮಾಲೀಕತ್ವದ ಕಂಪನಿ ಇದು. ತಿಂಗಳಿಗೆ 5% ಬಡ್ಡಿ ನೀಡುವ ಆಮಿಷ ಒಡ್ಡಿ ಹಣ ಸಂಗ್ರಹ ಮಾಡಿರ್ತಾರೆ. ಸಾವಿರಾರು ಕೋಟಿ ಹಣ ಹೂಡಿಕೆ ಆಗಿರುವುದು ಪತ್ತೆಯಾಗಿದೆ. ತಿಂಗಳಿಗೆ 5% ಕಮಿಷನ್ ಬಡ್ಡಿ ಕೊಡ್ತೀವಿ ಅಂತ ಹೇಳಿ ಜನಸಾಮಾನ್ಯರಿಂದ ಸಾವಿರಾರು ಕೋಟಿ ರೂಪಾಯಿ ಹಣ ಸಂಗ್ರಹ ಮಾಡಿರೋದು ಪತ್ತೆಯಾಗಿದೆ. ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಸಂಗ್ರಹ ಮಾಡಿದ್ದಾರೆ. ಇನ್ನು ದಾಳಿ ಆಗ್ತಾ ಇದ್ದಂತೆ ಸರ್ವರ್ ಶಟ್ ಡೌನ್ ಮಾಡಿರುವಂತಹ ಮಾಲೀಕ, ಮಹಾರಾಷ್ಟ್ರ ಮೂಲದ ಮಾಲೀಕ ಬಾಲರಾಜ್ ಮಾನೆ ಸರ್ವರ್ ಡೌನ್ ಮಾಡಿ ಡೇಟಾ ಎರೇಸ್ ಮಾಡಿ ಚಳ್ಳೆ ಹಣ್ಣು ತಿನ್ನಿಸುವುದಕ್ಕೆ ಯತ್ನ ಮಾಡಿರುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸೈಬರ್ ಕ್ರೈಮ್ ಪೊಲೀಸರ ಮೂಲಕ ಡೇಟಾ ರಿಕವರಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. 1 ಲಕ್ಷಕ್ಕೆ 5% ಬಡ್ಡಿ ನೀಡೋದಾಗಿ ಆಮಿಷ ಒಡ್ಡಿ ಹಣ ಸಂಗ್ರಹ ಮಾಡಲಾಗಿತ್ತು. ಈ ಆರೋಪದ ಅಡಿಯಲ್ಲಿ ದಾಳಿ ನಡೆಸಲಾಗಿತ್ತು. ಟಿಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಸದ್ಯಕ್ಕೆ ಪೊಲೀಸರು ಎಲ್ಲವನ್ನು ಕೂಡ ವಶಕ್ಕೆ ಪಡೆದು ತನಿಖೆಯನ್ನು ಮುಂದುವರೆಸಿದ್ದಾರೆ. ಇವತ್ತು ಸತತ 10 ಗಂಟೆಗಳ ಕಾಲ ಪರಿಶೀಲನೆ ನಡೆಸಲಾಯಿತು. ಸದ್ಯಕ್ಕೆ ಈಗ ರಾತ್ರಿ ಆದಂಥ ಕಾರಣದಿಂದಾಗಿ ಪರಿಶೀಲನೆ ಅಂತ್ಯವಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಮತ್ತೆ ತನಿಖೆಯನ್ನು ಮುಂದುವರೆಸಲಿದ್ದಾರೆ ಪೊಲೀಸ್ನವರು. ಆದಿತ್ಯ ರಾಜ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಮೇಲಿನ ದಾಳಿ ಈಗ ಸದ್ಯಕ್ಕೆ ಅಂತ್ಯವಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಮತ್ತೆ ಪರಿಶೀಲನೆ ಮುಂದುವರಿಯುತ್ತೆ. ಬೆಳಗಾವಿಯ ಭಾಗ್ಯನಗರದಲ್ಲಿ ಇರುವಂತಹ ಕಂಪನಿ ಮೇಲೆ ದಾಳಿ ನಡೆಸಲಾಗಿತ್ತು. ಎಸಿ ಶ್ರವಣಕುಮಾರ್ ನೇತೃತ್ವದಲ್ಲಿ ಆಗಿದ್ದಂತಹ ದಾಳಿ ಇದು. ಮಹಾರಾಷ್ಟ್ರ ಮೂಲದ ಬಾಲರಾಜ್ ಮಾಲೀಕತ್ವದ ಕಂಪನಿ ಇದು. ಜನಸಾಮಾನ್ಯರಿಗೆ ತಿಂಗಳಿಗೆ 5% ಬಡ್ಡಿ ಕೊಡ್ತೀವಿ ಅಂತ ಆಮಿಷ ಒಡ್ಡಿ ಅವರಿಂದ ಹಣವನ್ನು ಸಂಗ್ರಹ ಮಾಡಿದ್ದಾರೆ. ಈ ಹಣ ಸಾವಿರಾರು ಕೋಟಿ ರೂಪಾಯಿ ಆಗಿದೆ. ಸಾವಿರಾರು ಕೋಟಿ ರೂಪಾಯಿ ಹಣ ಹೂಡಿಕೆ ಆಗಿರೋದು ಪತ್ತೆಯಾಗಿದೆ. ಯಾವುದಕ್ಕೂ ಕೂಡ ಡಾಕ್ಯುಮೆಂಟ್ ಇಲ್ಲ. ಇಲ್ಲೀಗಲ್ ಆಗಿ ಹಣ ಸಂಗ್ರಹ ಮಾಡಿದ ಅಂತ ಆರೋಪದ ಹಿನ್ನೆಲೆಯಲ್ಲಿ ದಾಳಿಯನ್ನು ನಡೆಸಲಾಗಿದೆ. ನಮಗೆ ಮಾರ್ಕೆಟ್ ಇಂಟೆಲಿಜೆನ್ಸ್ ಮುಖಾಂತರವಾಗಿ ಇನ್ಫಾರ್ಮೇಷನ್ ಇತ್ತು. ಆ ಪ್ರಕಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ KPID LED ಆಗಿರತಕ್ಕಂಥ ಆದೇಶದಡಿ ಇವತ್ತು ನಾವು ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಕಾರ್ಯಾಚರಣೆ ಇನ್ನೂ ಪ್ರಗತಿ ಹಂತದಲ್ಲಿದೆ. ಸ್ವಲ್ಪ ಸಾಕಷ್ಟು ವಿಷಯಗಳು ಗೊತ್ತಾಗಿದ್ದಾವೆ. ಸೊ ಒಂದು ಸ್ವಲ್ಪ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದೀವಿ. ಸೊ ನಮ್ಮದೇನು ಕಾರ್ಯಾಚರಣೆ ಇದೆ ಇದು ನಾಳೆ ಕೂಡ ಮುಂದುವರಿಯುತ್ತೆ. ನಾಳೆ ಸ್ವಲ್ಪ ಕಾರ್ಯಾಚರಣೆ ಮುಗಿದ ಮೇಲೆ ಅಂತಿಮವಾಗಿ ತಮಗೆ ವರದಿಯನ್ನು ನೀಡ್ತೀವಿ. ಯಾವ್ದು ಸರ್ ಇದು ಕಂಪ್ನಿ ಏನು ಸರ್ ಯಾವ ವಿಚಾರಕ್ಕೆ ರೇಟ್? ಆದಿತ್ಯ ರಾಜ್ ಕ್ಯಾಪಿಟಲ್ಸ್ ಅಂತೇಳಿ ದೇರ್ ಇನ್ವೆಸ್ಟ್ಮೆಂಟ್ ತಗೊಳ್ತಿದ್ದಾರೆ. ಡೆಪಾಸಿಷನನ್ನು ಸ್ಕೀಮಲ್ಲಿ ತಗೊಳ್ತಿದ್ದಾರೆ. ನಮಗೆ ಮಾರ್ಕೆಟ್ ಇಂಟೆಲಿಜೆನ್ಸ್ ಮುಖಾಂತರವಾಗಿ ಇನ್ಫಾರ್ಮೇಷನ್ ಇತ್ತು. ಆ ಪ್ರಕಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು